ಇನ್ನು ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾ ಕಮೆಂಟ್ಗಳಿಗೆ ನೊಂದಿದ್ರ ವಿನಯ್ ಅಂತಕ್ಕಂಥದ್ದು ಈಗ ಒಂದು ಅನುಮಾನ ಮೂಡ್ತಾ ಇದೆ. ಈ ಕುರಿತಂತೆ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೊಡ್ತೀವಿ. ಹಲವು ಗ್ರೂಪ್ಗಳಲ್ಲಿ ವಿನಯ್ ಬಗ್ಗೆ ನಿಂದನೆಯ ಪೋಸ್ಟನ್ನು ಹಾಕಿದ್ರಂತೆ. ವಿನಯ್ ಸೋಮಯ್ಯ ಅವ್ರನ್ನ ಯಾರೋ ನಿಂದಿಸಿ ಒಂದಷ್ಟು ಪೋಸ್ಟ್ ಹಾಕಿದರು. ಪೋಸ್ಟ್ಗಳಿಗೆ ಬಂದ ಕಮೆಂಟ್ಸ್ನಿಂದ ಬೇಸರಗೊಂಡಿದ್ದರು ವಿನಯ್ ಅಂತ ಹೇಳಲಾಗ್ತಾ ಇದೆ. ಕೊಡಗಿನಲ್ಲಿ ತನ್ನ ಮರ್ಯಾದೆ ಹೋಯಿತು, ತನ್ನ ಕುಟುಂಬದ ಮರ್ಯಾದೆ ಹೋಯಿತು ಅಂತ ತೀವ್ರ ಬೇಸರವನ್ನು ವ್ಯಕ್ತಪಡಿಸಿಕೊಂಡಿದ್ದರು. ಆತ್ಮಹತ್ಯೆಗೆ ಕಮೆಂಟ್ಸ್ಗಳೂ ಕಾರಣ ಅಂತಕ್ಕಂಥದ್ದು ಈಗ ಬೆಳಕಿಗೆ ಬರ್ತಾ ಇದೆ. ಪ್ರಕರಣದ ತನಿಖೆಯನ್ನು ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೇವಲ ಅದೊಂದು ಇನ್ಸಿಡೆಂಟ್ ಅಂತಲೇ ಅಲ್ಲ, ತುಂಬ ಆ ಥರದ್ದೇನೋ ಆಗಿತ್ತು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಂತ. ಇನ್ನು ವಿನಯ್ ಆತ್ಮಹತ್ಯೆ ಸಂಬಂಧ ಹಲವು ಜನರ ವಿಚಾರಣೆಯನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ವಿನಯ್ ಆಪ್ತರು, ಕುಟುಂಬಸ್ಥರು ಮತ್ತು ಕಂಪನಿ ಸಿಬ್ಬಂದಿಗಳ ವಿಚಾರಣೆ ಕೂಡ ಆಗಿದೆ ಅಂತ. ವಿನಯ್ ಹಣಕಾಸು ವ್ಯವಹಾರದ ಬಗ್ಗೆ ಕೂಡ ತನಿಖೆ ಮಾಡ್ತಾ ಇದ್ದಾರೆ. 3 ಲೋನ್ ಅಕೌಂಟ್ ಹೊಂದಿದ್ರಂತೆ ವಿನಯ್. 3 ಲೋನ್ ಅಕೌಂಟ್ ಕ್ಲಿಯರ್ ಮಾಡಿದ್ರು ವಿನಯ್ ಅಂತ ಗೊತ್ತಾಗ್ತಾ ಇದೆ. ಹಣಕಾಸು ವಿಚಾರವಾಗಿ ವಿನಯ್ಗೆ ಯಾವುದೇ ಸಮಸ್ಯೆ ಇರಲಿಲ್ಲ. ಬೇರೆ ಬೇರೆ ಆಯಾಮಗಳು ಮತ್ತು ಅನುಮಾನಗಳ ಬಗ್ಗೆ ಖಾಕಿ ತನಿಖೆಯನ್ನು ನಡೆಸ್ತಾ ಇದೆ. ಹೆಣ್ಣೂರು ಪೊಲೀಸರು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹಲವು ವಿಚಾರ ಗೊತ್ತಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಮೇಲೆ ಕಮೆಂಟ್ಸು, ಅವರ ಮೇಲೆ ನಿಂದನೆ, ಇದರಿಂದ ಅವರು ಬೇಸತ್ತಿದ್ರು ಅಂತ ಗೊತ್ತಾಗಿದೆ. ಈ ನಡುವೆ ಬೇರೆ ಬೇರೆಯವರ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ನೇರವಾಗಿ ಅವರು ಆರೋಪ ಮಾಡಿದ್ದದ್ದು ಯಾರು, ಆ ಮೈನಾ, ಆತನನ್ನು ವಿಚಾರಣೆ ಮಾಡೇ ಇಲ್ಲ. ಬಟ್ ನೋಡೋಣ.